ಹಾಯ್ ಹಲೋ ವೆಲ್ಕಮ್ ಟು ಎ.ಕೆ. ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಆಟಿ ತಿಂಗಳ ಸ್ಪೆಷಲ್ ಕೆಸುವಿನ ದಂಟಿನಿಂದ ಒಂದು ಗೊಜ್ಜನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾದಂತಹ ತುಂಬ ಸುಲಭವಾಗಿ ಮಾಡುವಂತಹ ಈ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಆಟಿ ತಿಂಗಳಲ್ಲಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಕೆಸುವಿನ ಎಲೆ ಹಾಗೆ ಕೆಸುವಿನ ದಂಟು ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಯಾವುದಾದ್ರೂ ಒಂದೊಂದು ರೆಸಿಪಿಯನ್ನು ಈ ಆಟಿ ತಿಂಗಳಲ್ಲಿ ಒಂದ್ಸಲ ಮಾಡಿ ತಿನ್ನುವುದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಒಂದು ಹೊಸ ರುಚಿಯನ್ನು ಸೇವಿಸಿದಾಗ ಆಗ್ತದೆ. ನೋಡಿ, ಇದು ಕಪ್ಪು ಕೆಸುವಿನ ಗಿಡ. ಇದರ ದಂಟಿನಿಂದ ನಾವಿವತ್ತು ಒಂದು ಗೊಜ್ಜನ್ನು ಮಾಡ್ತಾ ಇದ್ದೇವೆ. ನೋಡಿ, ಇದು ಕೆಸುವಿನ ದಂಟು. ಇದನ್ನು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನಿದರ ಹೊರಗಿನ ಸಿಪ್ಪೆ ಎಲ್ಲ ತೆಗೆದುಕೊಳ್ಳುವ. ನಾನಿಲ್ಲಿ 3 ಕೆಸುವಿನ ದಂಡನ್ನು ತಗೊಂಡಿದ್ದೇನೆ. ಈ ಕೆಸುವಿನ ದಂಟಿನ ಹೊರಗಿನ ಸಿಪ್ಪೆ ಎಲ್ಲ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಈ ರೀತಿ ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ಳಿಕ್ಕೆ ಸುಲಭ ಆಗ್ತದೆ. ನೋಡಿ, ಹೊರಗಿನ ಸಿಪ್ಪೆಯನ್ನು ಈ ರೀತಿ ತೆಗೆದುಕೊಂಡ್ರೆ ಆಯಿತು. ತುಂಬ ಸುಲಭದಲ್ಲಿ ಬರ್ತದೆ ಅದು. ಈ ರೀತಿ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. ಹೊರಗಿನ ಸಿಪ್ಪೆ ತೆಗೆಯದಿದ್ದರೆ ಅಷ್ಟು ರುಚಿ ಆಗೋದಿಲ್ಲ. ಹೊರಗಿನ ಸಿಪ್ಪೆ ಎಲ್ಲ ತೆಗೆದ್ರೆ ಅದು ಸ್ಮೂತಾಗಿ ಬೇಯ್ತದೆ. ನೋಡಿ, ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ಎಲ್ಲ ಕೆಸುವಿನ ದಂಟಿನ ಸಿಪ್ಪೆಯನ್ನು ಕೂಡ ಈ ರೀತಿ ಕ್ಲೀನ್ ಮಾಡಿಕೊಳ್ಳಿ. ತುಂಬ ಸುಲಭದಲ್ಲಿ ಬರ್ತದೆ. ಕೆಲವರಿಗೆಲ್ಲ ಈ ಕೆಸುವಿನ ದಂಟನ್ನು ಮುಟ್ಟಿದಾಗ ಕೈ ತುರಿಸುವ ಚಾನ್ಸಸ್ ಇರ್ತದೆ. ಸ್ವಲ್ಪ ನೋಡಿಕೊಳ್ಳಿ, ಕೆಲವರಿಗೆ ಆಗೋದಿಲ್ಲ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಇನ್ನೂ ಸಣ್ಣ ತುಂಡುಗಳನ್ನಾಗಿ ಬೇಕಿದ್ದರೂ ಕಟ್ ಮಾಡಿಕೊಳ್ಬಹುದು. ನಾನಿಲ್ಲಿ ಇಷ್ಟಿಷ್ಟು ದೊಡ್ಡ ತುಂಡುಗಳನ್ನಾಗಿ ಮಾಡಿಕೊಂಡಿದ್ದೇನೆ. ನೋಡಿ, ಇದೇ ರೀತಿ ಎಲ್ಲದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ಫಸ್ಟಿಗೆ ರೆಡಿ ಮಾಡಿ ಇಟ್ಟುಕೊಳ್ಳುವ. ನೋಡಿ, ಎಲ್ಲ ತುಂಡುಗಳು ರೆಡಿಯಾಗಿದೆ. ಇನ್ನು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಬಾಣಲೆಗೆ 2 ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕಿದ ಮೇಲೆ ತೆಂಗಿನೆಣ್ಣೆ ಬಿಸಿಯಾಗಲಿ. ತೆಂಗಿನೆಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. 1 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಸಣ್ಣಗೆ ಹಚ್ಚಿಟ್ಟುಕೊಂಡಿದ್ದೇನೆ. ಇನ್ನಿದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಲೈಟ್ ಬ್ರೌನ್ ಕಲರ್ ಬರುವಲ್ಲಿವರೆಗೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೋಡಿ ಈ ರೀತಿ ಫ್ರೈ ಮಾಡ್ತಾ ಬರಬೇಕು. ತುಂಬ ಬ್ರೌನ್ ಕಲರಿಗೆ ಬರೋದು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇನ್ನಿದು ಬೇಯಲಿಕ್ಕಿರುವ ಕಾರಣ ತುಂಬ ಫ್ರೈ ಮಾಡೋದು ಬೇಡ. ನೋಡಿ, ಇದಿಷ್ಟ ಆದರೆ ಸಾಕು. ಇನ್ನಿದಕ್ಕೆ 1 ಕಟ್ ಮಾಡಿದಂತಹ ಟೊಮ್ಯಾಟೊವನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. 1 ದೊಡ್ಡ ಗಾತ್ರದ ಟೊಮ್ಯಾಟೊವನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣಗೆ ಕಟ್ ಮಾಡಿ ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು. ನೋಡಿ, ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇನ್ನಿದಕ್ಕೆ ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ಬೇಕು. ನಾನಿಲ್ಲಿ 2 ಹಸಿಮೆಣಸನ್ನು ಕಟ್ ಮಾಡಿ ಆ್ಯಡ್ ಮಾಡಿಕೊಂಡಿದ್ದೇನೆ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಸಿಮೆಣಸು ಆ್ಯಡ್ ಮಾಡಿಕೊಳ್ಬೋದು. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ 5 ಚಮಚ ಅಥವಾ 1/4 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಳ್ಬೇಕು. ಹಾಗೆ 1 ದೊಡ್ಡ ನೆಲ್ಲಿಗಾತ್ರದ ಸೈಜಿನಷ್ಟು ದೊಡ್ಡ ಹುಣಸೆ ಹುಳಿಯನ್ನು ನೋಡಿ ಈ ರೀತಿ ಅರ್ಧ ಗಂಟೆ ಮೊದಲು 1/4 ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ನೆನೆಸಿ ಅದನ್ನು ಹಾಕಿಕೊಂಡ್ರೆ ಅದು ಚೆನ್ನಾಗಿ ಹುಳಿ ಬಿಡ್ತದೆ. ಈ ಕೆಸುವಿನ ದಂಟು ತುರಿಸುವ ಕಾರಣ ಇದಕ್ಕೆ ಸ್ವಲ್ಪ ಹುಳಿ ಅಂಶ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಹುಳಿ ಸ್ವಲ್ಪ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ, ಹುಳಿ ಸ್ವಲ್ಪ ಜಾಸ್ತಿಯೇ ಬೇಕು. ಇನ್ನಿದಕ್ಕೆ 1/2 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇದೀಗ ನೋಡಿ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದಕ್ಕೆ 1/4 ಚಮಚ ಆಗುವಷ್ಟು ಅರಶಿನದ ಹುಡಿ, ಹಾಗೆ 1 ಸಣ್ಣ ತುಂಡಾಗುವಷ್ಟು ಬೆಲ್ಲ ಸ್ವಲ್ಪ ಹುಳಿ ಇರುವ ಕಾರಣ ಸಿಹಿ ಇದ್ದರೆ ರುಚಿಯಾಗಿರ್ತದೆ. ಹಾಗಾಗಿ ಈ ಗೊಜ್ಜಿಗೆಲ್ಲ ಸ್ವಲ್ಪ ಬೆಲ್ಲ ಇದ್ದರೆ ತುಂಬ ರುಚಿಯಾಗಿರುವ ಕಾರಣ ನಾನಿಲ್ಲಿ 1 ಸಣ್ಣ ತುಂಡಾಗುವಷ್ಟು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ಇನ್ನಿದನ್ನು ಒಂದ್ಸಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡುವ. ಆಗಾಗ ಈ ರೀತಿ ಕೈ ಆಡಿಸ್ತಾ ಇರಬೇಕು.
2ರಿಂದ 3 ನಿಮಿಷ ಆದ ಮೇಲೆ ನಾನು ಇದಕ್ಕೆ ಕಟ್ ಮಾಡಿದಂತಹ ಕೆಸುವಿನ ದಂಟನ್ನು ಹಾಕಿಕೊಳ್ತಾ ಇದ್ದೇನೆ. ಹುಳಿ ಎಲ್ಲ ಚೆನ್ನಾಗಿ ಬಿಟ್ಟುಕೊಳ್ಬೇಕು. ಒಂದು ಕುದಿ ಬಂದು ಹುಳಿ, ಉಪ್ಪು, ಖಾರ ಎಲ್ಲ ಒಂದ್ಸಲ ಚೆನ್ನಾಗಿ ಕರಡಿ ಮಿಕ್ಸ್ ಆದ ಮೇಲೆ ನೆಕ್ಸ್ಟ್ ಅದಕ್ಕೆ ಕೆಸುವಿನ ದಂಡನ್ನು ಹಾಕಿಕೊಳ್ಬೇಕು. ಕೆಸುವಿನ ದಂಟು ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದಕ್ಕೆ ನಿಮಗೆ ಸ್ವಲ್ಪ ಬೇಕಿದ್ರೆ ನೀರನ್ನು ಆ್ಯಡ್ ಮಾಡಿಕೊಳ್ಬಹುದು. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಪುನಃ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಕೆಸುವಿನ ದಂಟು ಕೂಡ ಚೆನ್ನಾಗಿ ಬೇಯಬೇಕು. ಇನ್ನಿದಕ್ಕೆ ನಾನಿಲ್ಲಿ ಒಂದು 3/4 ಚಮಚ ಆಗುವಷ್ಟು ರಸಂ ಪೌಡರನ್ನು ಹಾಕಿಕೊಂಡಿದ್ದೇನೆ. ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಳಿ, ಇಲ್ಲಾಂತಾದರೆ ಕೆಂಪು ಮೆಣಸಿನ ಹುಡಿ ಕೂಡ ಹಾಕಿಕೊಳ್ಬೋದು. ಹಾಕಿ ನೋಡಿ, ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದೀಗ ಚೆನ್ನಾಗಿ ಬೇಯಬೇಕು. ಕೆಸುವಿನ ದಂಟು ಕೂಡ ಹುಳಿ, ಉಪ್ಪು, ಖಾರವನ್ನೆಲ್ಲ ಚೆನ್ನಾಗಿ ಹೀರಿಕೊಳ್ಬೇಕು. ಆಗ ತುಂಬ ರುಚಿಯಾಗಿರ್ತದೆ. ಈ ಮಳೆಗಾಲಕ್ಕೆ ಈ ಸ್ಪೈಸಿ ಗೊಜ್ಜು ಆಟಿ ತಿಂಗಳಲ್ಲಂತೂ ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ. ನೋಡಿ, ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಗೊಜ್ಜು ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಲಿ. ಆಗಾಗ ಈ ರೀತಿ ಕೈ ಆಡಿಸ್ತಾ ಇರಿ, ಇಲ್ಲಾಂತಾದರೆ ಅದು ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ಸ್ನೇಹಿತರೆ, ಈ ಗೊಜ್ಜಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದಿಷ್ಟ ಆದಮೇಲೆ ನಿಮಗೆ ಇಲ್ಲಿ ಉಪ್ಪು, ಖಾರ ಏನಾದರೂ ಬೇಕು ಅಂತಾದರೆ ಸ್ವಲ್ಪ ಹಾಕಿಕೊಳ್ಬೋದು. ಹುಳಿ ಹಾಕೋದನ್ನು ಮಾತ್ರ ಮರಿಬೇಡಿ. ಹುಳಿ ಸ್ವಲ್ಪ ಜಾಸ್ತಿಯೇ ಬೇಕು, ಇಲ್ಲಾಂತಾದರೆ ತುರಿಸುವ ಚಾನ್ಸಸ್ ಇರ್ತದೆ. ಸ್ನೇಹಿತರೆ, ಇನ್ನಿದಕ್ಕೊಂದು ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡುವ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ತುಂಬ ಪರಿಮಳ ಇರ್ತದೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು 2 ಚಮಚ ಆಗುವಷ್ಟು ತೆಂಗಿನೆಣ್ಣೆ, ಹಾಗೆ 1 ಚಮಚ ಆಗುವಷ್ಟು ಸಾಸಿವೆ, ಒಂದು 6ರಿಂದ 7 ಎಸಳಾಗುವಷ್ಟು ಜಜ್ಜಿಕೊಂಡಂತಹ ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿ ಅದನ್ನು ಒಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ಕೆಸುವಿನ ದಂಟಿನ ಗೊಜ್ಜು ರೆಡಿಯಾಯಿತು. ಇನ್ನಿದನ್ನು ಸರ್ವ್ ಮಾಡಿದ್ರಾಯಿತು. ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ರುಚಿಕರವಾದಂತಹ ಸ್ಪೈಸಿಯಾದಂತಹ ಗೊಜ್ಜು ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.